ಲಕ್ಷ್ಮಿ ಬಡವರ ಮನೆಯಲ್ಲಿ ಜನಿಸಿದರು ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿಯ ರೂಪ. ಲಾವಣ್ಯ ಗುಣ ನಡತೆಯನ್ನು ಹೊಂದಿದ್ದಾಳೆ. ಒಂದೇ ಕಾಲೇಜಿನಲ್ಲಿ ನಾವಿಬ್ಬರು ಓದಿ ಒಳ್ಳೆ ಸ್ನೇಹಿತರಾಗಿದ್ದೇವೆ. ಆದರೆ ಈ ನಿರ್ಮಲ ಹೃದಯಕ್ಕೆ ನಾ ಮನಸೋತೋಗಿರುವೆ ಲಕ್ಷ್ಮಿ, ಮನಸೋತೋಗಿರುವೆ. ಅಲ್ಲ, ಕಾಲೇಜ್ಗೆ ಹೋಗೋದನ್ನ ಬಿಟ್ಟು ಕೈಯಲ್ಲಿ ಪುಸ್ತಕ ಹಿಡಿದು ವಿಚಾರ ಮಾಡ್ತಾ ನಿಂತಿದ್ರಲ್ಲ, ಏನಂತ ಕೇಳಬಹುದಾ? ಏನಿಲ್ಲ ಲಕ್ಷ್ಮಿ, ನಿಂದೆ ವಿಚಾರವನ್ನು ಮಾಡುತ್ತಿದ್ದೆ. ನನ್ನ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ರಾ? ಅಂಥದ್ದೇನಪ್ಪ? ಲಕ್ಷ್ಮಿ, ನೀನು ತಪ್ಪು ತಿಳಿಯುವುದಿಲ್ಲ ಅಂದ್ರೆ ನಾನೊಂದು ಮಾತು ತಿಳಿಯಲ್ಲ. ಚಾಚಿ, ನಿಮ್ಮ ಬಗ್ಗೆ ನಾನು ತಪ್ಪು ತಿಳಿದೆ ಖಂಡಿತವಾಗ್ಲೂ ಇಲ್ಲ. ಏನಂತ ಹೇಳಿ? ಲಕ್ಷ್ಮಿ, ಇಷ್ಟು ದಿನದ ನಿನ್ನ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿದೆ. ಅದಕ್ಕಾಗಿ ನಿನ್ನಂತ ಬಹುಮುಖದ ಉಲ್ಲಾಸಭರಿತಳಾದ ಸುಂದರಿಯನ್ನು ನಾ ಕೈ ಹಿಡಿದು ಹಂಸ ನಡಿಗೆ ಸೊಗಸುಗಾರ್ತಿಯನ್ನಾಗಿ ಹಂಸ ತೋಲಿಕಾ ಕಲ್ಪಡಲಲ್ಲಿ ಕುಳ್ಳಿರಿಸಿ ಮಂದ ಹಾಸದಿಂದ ಜೀಕಬೇಕೆನ್ನುವ ಆಸೆ ನನ್ನದು. ಮಾಡಿ, ಹುಟ್ಟಿನಿಂದಲೇ ಬಡವಳಾದ ಈ ರಥದೃಷ್ಟರ ಬಾಳಗೊಂಡು ಪುನರ್ಜನ್ಮ ನೀಡುತ್ತೇನೆ ಎಂದು ಹೇಳುವ ನಿಮ್ಮ ಹೃದಯವಂತಿಕೆಯನ್ನು ಕೊಂಡಾಡಲಿಕ್ಕೆ ಈ ಅಲ್ಪನಿಂದ ಸಾಧ್ಯವಿಲ್ಲ. ಆದರೆ ಎಂಬ ಮಾತೇಕೆ ಲಕ್ಷ್ಮಿ? ನೋಡಿ, ನಮ್ಮಣ್ಣ ಬಡವ, ನೀವು ಶ್ರೀಮಂತರು. ನೀವು ಕೇಳಿದಷ್ಟು ವರದಕ್ಷಿಣೆ ಕೊಡ್ಲಿಕ್ಕೆ ನಮ್ಮಣ್ಣನ ಕೈಯಿಂದ ಆಗಬೇಕಲ್ಲ. ವರದಕ್ಷಿಣೆಗೆ ಬೆಲೆ ಕೊಡುವ ಮುಟ್ಟಾಳ ನಾನಲ್ಲ ಲಕ್ಷ್ಮಿ. ವರದಕ್ಷಿಣೆ ಎಂದು ಮನೆಗೆ ಬಂದ ಸೊಸೆಯನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುವ ಅತ್ತೆ ಮಾವಂದಿರಿಗೆ ಧಿಕ್ಕಾರ ಹಾಕುವ ಗಂಡು ನಾನು. ಮೆಚ್ಚಿನ ಮನೆ ನಿಮ್ಮ ವಿಶಾಲವಾದ ಹೃದಯವಂತಿಕೆಯನ್ನು ನೀವು ಹೇಳಿದ ಹಾಗೆ ಈಗಲೂ ಈ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ನಿಂತಿಲ್ಲ. ನಿಂತಿಲ್ಲ ಲಕ್ಷ್ಮಿ. ನಿಲ್ಲುವ ಆಣೆ ಕೂಡ ಮಾಡಲು ನಿಮ್ಮಂತ ಕಲಿತ ನಾರಿಯರು ಮುಂದಾಗಬೇಕು. ಮಹಿಳೆಯರು ಗುಂಪು ಕಟ್ಟಿಕೊಂಡು ವರದಕ್ಷಿಣೆ ಕೇಳಲು ಹೋದ ಗಂಡಿನ ಕಡೆಯವರನ್ನು ಬಿಟ್ಟು ವರದಕ್ಷಿಣೆ ಕೊಡಲು ಮುಂದಾದ ಹೆಣ್ಣಿನ ಮನೆಯವರನ್ನು ಹರಕು ಮೆಟ್ಟಿಲಲ್ಲಿ ಹೊಡೆಯಬೇಕು. ಏಕೆಂದರೆ ವರದಕ್ಷಿಣೆ ಕೊಟ್ಟವರನ್ನು ಹಲ್ಲುಗಳಿಸಿ ಅಟ್ಟೆಕ್ಕೇರಿಸಿದ್ದಾರೆ. ನಿಮ್ಮಂತ ತಿಳಿತ ನಾರಿಯರು ವರದಕ್ಷಿಣೆ ಕೇಳಲು ಬಂದ ಗಂಡಿನ ಕಡೆಯವರಿಗೆ ಹೆಣ್ಣು ಕೊಡುವುದನ್ನೇ ಬಿಟ್ಟರೆ ಹೆಣ್ಣಿಲ್ಲದ ಜೀವನ ಏನೆಂಬುದು ತನ್ನಿಂದ ತಾನೇ ಅರಿವಾಗುತ್ತದೆ. ಹೌದು ಮಣಿ, ತಿಳಿದಂತ ಎಲ್ಲ ಯುವತಿಯರು ವರದಕ್ಷಿಣೆ ಎಂಬ ಹೆಣಕ್ಕೆ ಕೊಳ್ಳೆ ಇಟ್ಟಾಗ್ಲೇ ಸ್ತ್ರೀಗುಲಕ್ಕೆ ಅಗ್ನಿ ಪರೀಕ್ಷೆಯಂತಿರುವ ಈ ವಿಷ ಅನಿಲ ನಾಶವಾಗಿ ನೆಮ್ಮದಿ ಜೀವನ ಸಿಗುತ್ತೆ. ಆದರೆ ಎಂಬ ಮಾತು ಲಕ್ಷ್ಮಿ, ಕಾಲೇಜಿಗೆ ಸಮಯವಾಗ್ತಾ ಉಂಟು. ನನ್ನ ಪ್ರೀತಿಗೆ ನಿನ್ನ ಒಪ್ಪಿಗೆ ಇದ್ದರೆ ಕೈ ಮೇಲೆ ಕೈ ಹಾಕು, ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂತಿರುಗಿ ಹೋಗುತ್ತೇನೆ. ಏನಿಲ್ಲ, ನಿನ್ನ ಪ್ರೀತಿಗೆ ನನ್ನ ಒಪ್ಪಿಗೆ. ಸಂತೋಷವಾಯ್ತು ಲಕ್ಷ್ಮಿ, ಸಂತೋಷವಾಯ್ತು ಈ ನಿನ್ನ ಮಾತು ಕೇಳಿ. ಇದೇ ಸುಂದರವಾದ ಸಮಯದಲ್ಲಿ ನಿನ್ನ ಸಿರಿ ಕೊರಳೆ ಉಳಿತ ನಾಲಿಗೆಯಿಂದ ಹರಿದು ಬರಲಿ ಗಾನರದ ರಸದೋತನ. ಹಾಡಲಾರೆ? ಓಕೆ. ನನ್ನೊಲವೇ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುಟ್ಟು ನೀರು, ಸಿಹಿ ಮುತ್ತಿನ ನನ್ನ ಸನಿಹಕ್ಕೆ
ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಬಾಳಿನಿಂದ ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಹೀಗೆ ಎಂದು ದೇಹದಿ ಕೂಡಿರು ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಕ್ಕೆ ಈ ಬಾರೆ ನನ್ನ ಸನಿಹಕ್ಕೆ ಈ ಬಾರೆ ನನ್ನ ಸನಿಹಕ್ಕೆ ಲಕ್ಷ್ಮಿ, ಮತ್ತೆ ನಮ್ಮ ಭೇಟಿ ಯಾವಾಗ? ಏನೇನು ಹೀಗೆ ಹೇಳ್ತಾ ಇದ್ದೀರಾ? ದಿನ ಬೆಳಗಾದ್ರೆ ಒಂದೇ ಕಾಲಿನಲ್ಲಿ ಸೇರುವ ನಮಗೆ ದಿನಾಲ ಭೇಟಿ ಇದ್ದೇ ಇರುತ್ತಲ್ಲ. ಹೀಗಲ್ಲ ಲಕ್ಷ್ಮಿ, ಈ ಏಕಾಂತ ಸ್ಥಳದಲ್ಲಿ ಮತ್ತೆ ನಮ್ಮ ಭೇಟಿ ಯಾವಾಗ ಅಂತ ಕೇಳಿದೆ. ಅಷ್ಟೇ ತಾನೇ. ನೋಡಿ, ಫ್ರೀ ಇದ್ದಾಗ ನಾನು ನಿಮಗೆ ತಿಳಿಸ್ತೀನಿ. ಈಗ ಟೈಮ್ ಆಯ್ತು, ಕಾಲೇಜ್ ಹೋಗೋಣ. ಓಕೆ ಲಕ್ಷ್ಮಿ. ನಾನು ಮಾಡ್ತೀನ್ರಿ ಭಾರಿ ಅಡ್ಗಿ. ಒಂದೇ ನಾ ಮಾಡಿದ್ನಿ ಅಂದ್ರ ಮತ್ತೊಮ್ಮೆ ಮಾಡ್ಬೇಕು ಅಂತೈತಿ. ಏನಂತೀರಿ? ಊಟನ ಮತ್ತೇನೋ ತಪ್ಪು ತಿಳ್ಕೊಬೇಡ್ರಿ. ಇಂಥ ನಿಪುಣತೆ ಹೊಂದಿರೋ ಅಡಿಗೆ ಬಟ್ಟೆಗ ಯಾರ ಮನೆಯಾಗೂ ಕೆಲಸ ಸಿಗೋದು ನೋಡಿ. 16 ಊರು ಸುತ್ತಿ ಬಂದ ಕಡೆಗೆ ಈ ಜೋಲಾಯಿ ಊರಿ ಬಂದಿದ್ದಾನೆ. ಎಲ್ಲಾರ ಒಂದ್ ಕೆಲಸ ಸಿಗ್ತತಿ ಅಂತ ಕಾದ್ ನೋಡೋಣ. ಗ್ರಾಮ ಪಂಚಾಯತಿಗೆ ಕಸ ಒಯ್ದಂಗ ಕಸ ಇಲ್ಲದ್ರು ಕಸ ಹೆರಾಕ್ ಬರ್ತಾರ್ರಿ ನಮ್ ಗ್ರಾಮ ಪಂಚಾಯತಿ. ನಾಯಿ ಹಿಡ್ಕೊಂಡ್ ಹೋಗ್ರಿ ಅಂದ್ರ ಬರಾವಲ್ರಿ ಅಪ್ಪ, ಬರಾಕವಲ್ರಿ. ಇಡೀ ಊರ್ ಸುತ್ತ ಹಾಕಿ ಬಾಕಿ ಉಸ್ಲಿ ಮಾಡಿ ಬರೋದ್ರಾಗ ನನ್ನ ಕೈ ಕಾಲು ಹಾಳಾಗೋಯ್ತ್ರಿ ಅಪ್ಪ, ಹಾಳಾಗೋದು. ಯಾರ ಹತ್ರ ನಾನು ಬಾಕಿ ಉಸ್ಲಿ ಮಾಡ್ಬೋದ್ರಿ? ನಮ್ಮ ಅಕ್ಕ ಅದಾಳಲ್ರಿ ಮೂಲಿ ಮನಿ ನಿಂಗವ್ವ, ಅಕ್ಕಿ ಹತ್ರ ಉಸ್ಲಿ ಮಾಡೋದು ಭಾರಿ ಕಷ್ಟ ಐತ್ರಿ. ಯಾವಾಗ ನೋಡಿದ್ರು ಮುಂದಿನ ತಗ ಹಿಂದಿದ್ದಿರ್ಲಿ ಮುಂದಿನ ತಗ ಅಂತ. ನಂಗ್ ಬ್ಯಾಡ ಮುಂದಿಂದ ಕೊಡು ಅಂತಲ್ರಿ. ಬ್ಯಾಡ ಹಿಂದಿಂದ ಒಯ್ಯಿ ಅಂತ ಅಲ್ರಿ. ಹಿಂದಿಂದು ಮುಂದಿಂದು ಯಾವಾಗ ಕೊಟ್ಟಾಳ ಕಾ ನೋಡ್ರಿ ಅಪ್ಪ, ಕಾ ನೋಡ್ಬೇಕ. ಅನ್ನಂಗ ತಮ್ಮ ನೀ ಯಾರಪ್ಪ? ಕಣ್ಣಿಗೆ ಕಾಣುವಲ್ರಿ, ಮೈ ತುಂಬ ಸೂಟು, ಕಾಲ ಬೂಟು, ಸೌಟು. ನಮ್ದಕ್ಕೆ ಕಣ್ಣಿಗೆ ಕಾಣ್ತೈತಿ, ನಿಮ್ದಕ್ಕೆ ರೋಡ್ನಾಗೆ ಸೌಟು ಹಿಡ್ಕೊಂಡು ಯಾಕೆ ನಿಂತೈತಿ? ಅರೆ ಭಯ್ಯ ಕ್ಯಾ ಕರ್ರ ರೇ ಯಜಮಾನ್? ತಮ್ಮ ನೋಡಿ ಮಾತಾಡ. ನಾನಿನ್ನು ಯಜಮಾನ್ ಅಲ್ಲಲೇ. ಇಲ್ಲ ಕಲ್ಲಪ್ಪ, ನಾನು ಅಡಿಗೆ ಬರ್ತದಲ್ರಿ, ನನಗೊಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಕೋರಿ ನಿಮ್ ಗಂಟೆ
ಕೆಲಸ ಕೊಡಿಸ್ತಾನೆ. ಯಾವ ಊರಾಗ ಕೆಲಸ ಮಾಡ್ಬೇಕು ನೀವು ಲೀಸ್ಟ್ ಕೊಡ. ನೋಡ್ರಿ ಫಸ್ಟ್ ಬೆಂಗಳೂರಾಗ ಅಡಿಗೆ ಮಾಡಿ, ಬೆಂಗಳೂರಿಂದ ಮಂಗಳೂರು ಅದು, ಮಂಗಳೂರಿಂದ ಹುಬ್ಳಿ ಅದು, ಮಂಗಳೂರಿಂದ ಹುಬ್ಳಿ ಅದು, ಹುಬ್ಳಿಯಿಂದ ಧಾರವಾಡ ಅದು, ಧಾರವಾಡದಿಂದ ಬೆಳಗಾಂ ಅದು, ಬೆಳಗಾಮದಿಂದ ತಮ್ಮ ಎಲ್ಲ ತಿರುಗಾರ ಕರಿಗೆ ಈ ಜೋಗಲಿ ಊರಿಗೆ ಬಂದಿರ್ತಾವ. ಏನೇನ್ ಮಾಡ್ತೀಯಪ್ಪ ಅಡಿಗೆನ ಅದು ಲೀಸ್ಟ್ ಹೇಳ್ಬಿಡು. ತಮ್ಮ ನೋಡ ಕುಣಿದು ಬ್ಯಾವ್ ತರದು ಜಾಸ್ತಿ ಆಗೈತೆ. ದ್ವಾಸಿ ಮಾಡ್ಬೇಕಾದ್ರೆ ಬ್ಯಾವ್ ತರದ ಹೊಡಿತಾವ್ರಿಗೆ. ಅವಾಗ ದ್ವಾಸಿ ಹಂಗ ಬರ್ರನ ಹೇಳ್ತತೆ. ಅಂತದ್ ಅಡಿಗೆ ಮಾಡ್ಮೇಲೆ ನಿಪುಣತೆ ಹೊಂದೇ ನೋಡಪ್ಪ. ಹಂಗಾರ್ಕಮ್ಮ ನಮ್ಮ ಅಗ್ನಿ ಸಾವುಕಾರ ಮನ್ಯಾಗ ಅಡಿಗೆ ಕೆಲಸ ಖಾಲಿ ಐತಿ. ಅವ್ರನ್ನ ಕೇಳಿ ನೋಡೇ ಬಿಡೋಣ. ನಡಿಯಪ್ಪ ನಾನು ನಿನ್ನ ಹೋಗೋಣ. ಆಯ್ತು ನೋಡ್ರಿಪ್ಪ, ಕೆಲಸ ಪುಣ್ಯ ಕಟ್ಕೇರಿ ಕೊಂಡ್ಕೋಬೇಕು ಕೊಡಿ ಅವ್ರ. ಬಾಲಿ ಅಡಿಗೆ ಬಟ್ಟ ಇಟ್ಕೊಂಡು ನನ್ನ ಮಗನ. ಆಯ್ತು ನಡೀಲಿ ಕುಂಟ